ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನೋ ಪಟ್ಟು ಹಿಡಿದು ಹಠ ಹಿಡಿದು ಬಿಜೆಪಿಯ ರೆಬೆಲ್ಸ್ ಈಗ ದೆಹಲಿ ಅಂಗಳವನ್ನ ತಲುಪಿದ್ದಾರೆ. ಸೊ ದೆಹಲಿಯಲ್ಲಿ ಅವರಿಗೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ವರಿಷ್ಠರ ಭೇಟಿಗೆ ಸಂಬಂಧಪಟ್ಟಂತೆ ಈ ಡೀಟೇಲ್ ಸಿಗ್ತಾ ಇದೆ ನೋಡಿ. ಇನ್ನೂ ಕೂಡ ಮೀಟ್ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಇಲ್ಲ. ದೆಹಲಿಯನ್ನ ಜಾರಕಿಹೊಳಿ ಅವರು ಕುಮಾರ್ ಬಂಗಾರಪ್ಪ ಇಬ್ರು ಕೂಡ ತಲುಪಿದ್ದಾರೆ. ನಿನ್ನೆ ಸಂಜೆನೆ ವರಿಷ್ಠರ ಭೇಟಿ ಆಗಿರೋದಾಗಿ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ವರಿಷ್ಠರ ಭೇಟಿ ಬಗ್ಗೆ ಉತ್ತರವನ್ನು ಕೊಟ್ಟಿಲ್ಲ ಕುಮಾರ್ ಬಂಗಾರಪ್ಪ ಅವರು. ವರಿಷ್ಠರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಯತ್ನಾಳ್ ಮತ್ತು ಲಿಂಬಾವಳಿ ಅವರು ಇವತ್ತು ಸಂಜೆ ಹೋಗ್ತಾ ಇದ್ದಾರೆ. ಯತ್ನಾಳ್ ಬರೋಕ್ಕೂ ಮುಂಚೆನೆ ಹಾಗಾದ್ರೆ ಬಿನ್ನರ ಟೀಮ್ನ ಸದಸ್ಯರು ಭೇಟಿ ಆದ್ರ, ಒಗ್ಗಟ್ಟು ಅಂತಿದ್ದವರು ಪ್ರತ್ಯೇಕವಾಗಿ ಭೇಟಿ ಆದ್ರ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಮತ್ತೆ ಕ್ರಾಂತಿ ಮಾಡೋದಕ್ಕೆ ಹೋಗೋದಕ್ಕೆ ನಾವೆಲ್ಲ ಒಟ್ಟಿಗಿದ್ದೀವಿ ಅಂತ ಹೇಳಿದವರು ಕ್ರಾಂತಿಯ ಹಾದಿಯಲ್ಲಿರಬೇಕಾದ್ರೆ ಬೇರೆ ಬೇರೆ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡ್ರ ಅನ್ನೋದು ಪ್ರಶ್ನೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪ್ತಾ ಇದೆ ಈ ಪಟ್ಟಕ್ಕಾಗಿನ ಸಮರ. ವಿಜೇಂದ್ರ ಅವ್ರನ್ನೇ ಮುಂದುವರಿಸ್ತಾರಾ, ಇವರು ಭೇಟಿಗೆ ಅವಕಾಶ ಕೊಡ್ತಾರಾ ಅನ್ನೋದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಕೂಡ ಟ್ರೈ ಮಾಡಿದ್ರು ಅಮಿತ್ ಶಾ ಅವ್ರನ್ನ ಮೀಟ್ ಮಾಡೋದಕ್ಕೆ. ಇದೇ ರೆಬೆಲ್ ಟೀಮ್ಗಳು ಹೋಗಿ ಆಲ್ಮೋಸ್ಟ್ ಒಂದು ವಾರ 10 ದಿನ ಎಲ್ಲ ಇದ್ರು. ಬಟ್ ಅವಕಾಶ ಸಿಕ್ಕಿರಲಿಲ್ಲ, ಎಂಟರ್ಟೈನ್ ಮಾಡಿರಲಿಲ್ಲ BJP ಹೈಕಮಾಂಡ್. ಬಟ್ ಪರಿಸ್ಥಿತಿ ಕೈ ಮೀರ್ತಿರೋದ್ರಿಂದ ಈ ಹೊತ್ತಲ್ಲಿ ಕೊಡ್ತಾರ ಅವಕಾಶ ಅನ್ನೋದು ಒಂದಿತ್ತು. ಬಟ್ ಎಲೆಕ್ಷನ್ಸು ಅಗೇನ್ ಅಧಿವೇಶನ ಇದೆಲ್ಲದ್ರ ಮಧ್ಯೆ ಕೊಡ್ತಾರಾ ಪ್ರಶ್ನೆ ಇದೆ. ಹೋರಾಟ ಕೊನೆ ಹಂತಕ್ಕೆ ಈಗ ನನ್ನ ನೆಚ್ಚಿನ ಪ್ರಧಾನಮಂತ್ರಿ ಅವರು ಫಾರಿನ್ ಬಿಲ್ ಪೇಸ್ ಮಾಡೋದ್ರ ಬಗ್ಗೆ ಒಳ್ಳೆ ಕಾಣುತ್ತ ಪೂರ ನಮ್ಮವ್ರ ಮೇಲೆ ಭರವಸೆ ಇದೆ. ನಮ್ಮ ಕರ್ನಾಟಕದಲ್ಲಿ ಹೋರಾಡೋಂಥ ವಫ್ ಭಾಳಷ್ಟು ದಿಲ್ಲಿ ಮಟ್ಟದಲ್ಲಿ ಭಾಳಷ್ಟು ನಮಗೆ ಶಬಾಷ್ಗಿರಿ ಸಿಕ್ಕಿದೆ. ಈಗಾಗಲೇ ಕುಮಾರ ಬಂಗಾರಪ್ಪ ನಿಮ್ಗೆ ಎಲ್ಲ JPC ಇರ್ಬೋದು ನಿಮ್ಮ ಎಲ್ಲರಿಗೂ ಬ್ರೀಫ್ ಮಾಡಿದ್ದಾರೆ. ಆ ಪ್ರಕಾರ ಇವಾಗ ಮತ್ತೊಂದು ಸಲ ನಾವು ಇವತ್ತು ಅಥವಾ ನಾಳೆ ಯತ್ನ ಬಂದಕ್ಕಲೇ ಜಗದೀಪ್ ಪಾಲ್ ಭೇಟಿಯಾಗಿ ಒಂದು ಅಭಿನಂದನೆ ಹೇಳ್ತೀವಿ ನಾವು. ನೋಡಿ ಹೈಕಮಾಂಡ್ ಭೇಟಿಯಾಗಿ ನೀನು ರಾತ್ರಿನೇ ಭೇಟಿಯಾಗಿದ್ದು ಅಂದರೆ ಇನ್ನೂ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಹಂತಿರೋದ್ರಿಂದ ನಾವು ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ ಆ ಟೈಪ್ ಮಾತಾಡೋಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂತಾರ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ವಿಜೇಂದ್ರ ಅವರ ಕರ್ಮಕಾಂಡಗಳನ್ನ ನಾವು ಬಿಚ್ಚಿಡ್ತೀವಿ ಹೈಕಮಾಂಡ್ ಮುಂದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಏನು ಬಿಚ್ಚಿಡ್ತೀವಿ? ಅವ್ರು ನಾಳೆ ಯತ್ನ ಕೇಳಿ ನಮಗೆ ಅದು ಇಲ್ಲ ಯತ್ನಾಳ್ ಹೇಳ್ತಾರೆ. ಅವರು ಬಾಯಿಲಿ ಕೇಳಿ ಒಳ್ಳೆಯದು. ಭೇಟಿ ಮಾಡ್ತೀರಿ ಸರ್? ಸಮಯ ಏನಾರು ಕೊಟ್ಟಿದ್ದಾರೆ? ನಿನ್ನೆ ಭೇಟಿಯಾಗಿದ್ದೆ. ನಿನ್ನೆ ನಡ್ಡಾ ಅವರು ಒಂದು ಮೂಮೆಂಟಮಿಗೆ ಈಗ ಯತ್ನಾಳ್ ಅವರು ಅವರೆಲ್ಲ ಎಷ್ಟೊತ್ತಿಗೆ ಬರೋದು ಇಲ್ಲಿ? ಮಧ್ಯಾಹ್ನ ಆಮೇಲೆ ಈ ಕಡೆ ನ್ಯೂಟ್ರಲ್ ಟೀಮ್ ಎಲ್ಲರೂ ಟೈಮ್ ಏನಾರು ಕೊಟ್ಟು ಎಲ್ಲರೂ ಇವತ್ತು ಸಾಯಂಕಾಲ ಅಸೆಂಬ್ಲಿ ಆಗಬೇಕು ಅಂತ ಹೇಳಿದೆ. ಆಮೇಲೆ ಟೈಮ್ ಕೇಳೋದು. ಯಾಕಂದರೆ ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದೀವಿ ನಾವು ಅಂತ ಹೇಳ್ತಾ ಇದ್ರು. ಬಟ್ ಕ್ರಾಂತಿ ಮಾಡೋದಕ್ಕೆ ಹೊರಟವರು ಒಗ್ಗಟ್ಟಿನ ಹಾದಿ ಬದಲಾಗಿ ಪ್ರತ್ಯೇಕ ಹಾದಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಒಬ್ರು ಟೈಮಿಂಗ್ ಕೊಟ್ಟಿದ್ದಾರೆ ಅಂತಾರೆ, ಒಬ್ರು ಇಲ್ಲ ಅಂತಾರೆ, ಒಬ್ರು ಕ್ಲಾರಿಟಿ ಕೊಡ್ತಾ ಇಲ್ಲ, ಒಬ್ರು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ ಅಂತಾರೆ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಮಮತಾ, ಈಗ ಸಾಕಷ್ಟು ಗೊಂದಲಗಳು ಹೈಕಮಾಂಡ್ ನಾಯಕರ ಭೇಟಿ ವಿಚಾರಕ್ಕೆ ಆಗ್ತಾ ಇರುವಂಥದ್ದು. ನಿನ್ನೆ ಸಂಜೆ ಎಲ್ಲ ರೆಬಲ್ ನಾಯಕರು ಬಂದರು. ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಪ್ರಮುಖ ನಾಯಕರೆಲ್ಲರೂ ಕೂಡ ದೆಹಲಿಗೆ ಬಂದರು. ಇನ್ನೂ ಕೂಡ ಯತ್ನಾಳ್ ಮತ್ತು BP ಹರೀಶ್, ಅರವಿಂದ್ ಲಿಂಬಾವಳಿ ಅವರು ಇನ್ನೂ ಕೂಡ ಬಂದಿಲ್ಲ. ಅವರು ಕೂಡ ಇವತ್ತು ಸಂಜೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆದರೆ ಅವರ ಹೇಳಿಕೆಗೆ ಪುಷ್ಟಿ ನೀಡುವಂತಹ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಅಥವಾ ಪುರಾವೆಗಳಿಲ್ಲ. ಅಂದ್ರೆ ಒಂದು ಫೋಟೋವನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ರೀತಿಯಾದಂತಹ ಕ್ರೂಷಿಯಲ್ ರಾಜಕೀಯ ಬೆಳವಣಿಗೆಗಳ ಸಂದರ್ಭದಲ್ಲಿ ಒಂದು ಫೋಟೋ ಸಾಕಷ್ಟು ಮೆಸೇಜ್ಗಳನ್ನ ಪಾಸ್ ಮಾಡುತ್ತೆ. ಈ ಹಿಂದೆ JP ನಡ್ಡಾ ಅವರನ್ನ ಅರವಿಂದ್ ಲಿಂಬಾವಳಿ ಅವರು ಭೇಟಿ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂದೇಶಗಳು ರಾಜ್ಯ ಬಿಜೆಪಿಯಲ್ಲಿ ರವಾನೆಯಾಗಿತ್ತು. ಅದೇ ರೀತಿಯಾದಂತಹ ಸಂದೇಶ ಈಗಲೂ ಕೂಡ ಹೈಕಮಾಂಡ್ ಭೇಟಿಯಾಗಿದ್ರೆ ರವಾನೆ ಆಗಬೇಕಾಗಿತ್ತು. ಅಂಥದ್ದೊಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ರೆಬಲ್ ಟೀಮ್ ನಾಯಕರೀಗ ದೆಹಲಿಗೆ ಬಂದಿರುವಂಥದ್ದು. ನಿನ್ನೆ ತಡರಾತ್ರಿ
ಪಿ ನಡ್ಡಾ ಅವರು ಮತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವಿನೋದ್ ತಾವಡೆ ಅವರನ್ನ ಭೇಟಿಯಾಗಿರೋದಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಪೂರಕವಾದಂತ ಯಾವುದೇ ಫೋಟೋಗಳು ಕೂಡ ಈವರೆಗೂ ಬಿಡುಗಡೆ ಆಗಿಲ್ಲ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಕುಮಾರ್ ಬಂಗಾರಪ್ಪ ಅವರು ಹೇಳ್ತಾರೆ, ಇನ್ನೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಲ್ಲ. ಸಂಜೆ ಯತ್ನಾಳ್ ಅವರು ಮತ್ತೆ ಅರವಿಂದ್ ಲಿಂಬಾವಳಿ ಅವರು, ಬಿ.ಪಿ. ಹರೀಶ್ ಅವರು ಬಂದ ಬಳಿಕ ನಾವು ಹೈಕಮಾಂಡ್ ನಾಯಕರ ಭೇಟಿಗೆ ಒಟ್ಟಾಗಿ ಸಮಯವನ್ನ ಕೇಳ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಒಂದ್ ಕಡೆ ಕುಮಾರ್ ಬಂಗಾರಪ್ಪ ಅವರು ಇನ್ನೂ ಸಮಯವನ್ನೇ ಕೇಳಿಲ್ಲ ಅಂತ ಹೇಳ್ತಿರೋದ್ರ ಮಧ್ಯೆ ರಮೇಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಭೇಟಿ ಆಗೋಗಿದೆ, ಜೆ.ಪಿ. ನಡ್ಡಾ ಅವರನ್ನ ಭೇಟಿ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಎಲ್ಲಾ ಅಂಶಗಳೇನಿದೆ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂತದ್ದು. ಒಂದು ವೇಳೆ ಭೇಟಿ ಆಗಿದ್ರೆ ಫೋಟೋ ಯಾಕೆ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಯಾಕೆಂದ್ರೆ ಇದೊಂದು ಸೀಕ್ರೆಟ್ ಆಪರೇಷನ್ ಅಲ್ಲ, ಯಾರಿಗೂ ಗೊತ್ತಾಗದಂತೆ ಬಂದು ಗೌಪ್ಯವಾಗಿ ಭೇಟಿಯಾಗಿ ಹೋಗುವಂಥದ್ದು ಅದೊಂದು ರೀತಿಯಾದಂಥ ರಾಜಕಾರಣ. ಆದರೆ ಇವರು ಸವಾಲನ್ನ ಹಾಕಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ಬಂದ ಬಳಿಕ ಅವ್ರನ್ನ ಭೇಟಿಯಾದ ಬಳಿಕ ಫೋಟೋ ಯಾಕೆ ಬಿಡುಗಡೆ ಮಾಡ್ತಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಎದ್ದಿರುವಂಥ ಪ್ರಶ್ನೆ. ಅದ್ರ ಜೊತೆಗೆ ಒಂದ್ ವೇಳೆ ಭೇಟಿಯಾಗಿದ್ರೆ ಯತ್ನಾಳ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಬಿ.ಪಿ. ಹರೀಶ್ ಅವರ ಅನುಪಸ್ಥಿತಿಯಲ್ಲಿ ಭೇಟಿಯಾಗಿದ್ದು ಹೇಗೆ, ಇವರಲ್ಲಿ ಹೊಂದಾಣಿಕೆಯ ಕೊರತೆಗಳು ಸೃಷ್ಟಿಯಾದ್ವಾ, ಭಿನ್ನಾಭಿಪ್ರಾಯಗಳೇನಾದ್ರೂ ಬಂದ್ವಾ ಅನ್ನುವಂಥ ಸಾಕಷ್ಟು ಅನುಮಾನಗಳು ಕೂಡ ಹೇಳ್ತಾ ಇರುವಂಥದ್ದು. ಇದಕ್ಕೆ ಬಂಡಾಯ ನಾಯಕರೇ ಉತ್ತರವನ್ನ ಕೊಡಬೇಕಾಗತ್ತೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.